ನಮಸ್ಕಾರ. ನಾನು ಸಿದ್ದು ಕಲಬುರ್ಗಿ. ನಮ್ಮ ಸ್ಟೇಟ್ ಕಮಿಟಿ ಸದಸ್ಯರು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ಆದರೂ ಸಾರ್ವಜನಿಕರಿಗೆ ಇದೊಂದು ವಿಷಯ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ಇನ್ನೂ ಒಂದಿಷ್ಟು ವಿಷಯಗಳ ಉಳಿದಾವು. ಬೆಳಗಾವಿ ಜಿಲ್ಲೆಯ ಸಮಸ್ತ ಎಲ್ಲ ಹಳ್ಳಿಗಳಲ್ಲಿ ಇರುವಂಥ ಶುದ್ಧ ಕುಡಿಯುವ ನೀರಿನ ಘಟಕದ ಹೆಸರಿನಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದೈತಿ. ಆ ಇಲಾಖೆಗೆ ಸಂಬಂಧಪಟ್ಟಂಥ ತಾಲೂಕಾ ಅಧಿಕಾರಿಗಳಿಗೂ ಅಥವಾ ಬೆಳಗಾವಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಯೋಜನೆಯ ಅಧಿಕಾರಿಗಳಿಗೂ ಸಾಕಷ್ಟು ಬಾರಿ ನಾವು ಈಗಾಗಲೇ ತಂದೆವು. ಯಾವುದೇ ಥರದಲ್ಲಿಯೂ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡ್ತಿಲ್ಲ. ಆದ್ದರಿಂದ ಆ ವಿಷಯವಾಗಿ ಯಾಕೆ ಇಲ್ಲಿಗೆ ಬಂದೆವಪ್ಪ ಅಂತಂದ್ರೆ, ಪ್ರತಿ ತಿಂಗಳು ಆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಹೆಸರಿನಲ್ಲೇ ಮೇಂಟೆನೆನ್ಸ್ ಅಂತೇಳಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ಘಟಕಕ್ಕೂ ಸಹ 3,000 ರೂಪಾಯಿ ಅಂತೇಳಿ ಮೇಂಟೆನೆನ್ಸ್ ಅಂತ ತೆಗಿತಾರೆ. ಅಂದರೆ ಜಿಲ್ಲೆಯಾದ್ಯಂತ ನಾವು ಒಂದು ಲೆಕ್ಕ ಹಾಕಿದ್ದಾದ್ರೆ ಪ್ರತಿ ತಿಂಗಳು ಒಂದು 10 ರಿಂದ 15 ಲಕ್ಷ ರೂಪಾಯಿ ಆ ಗುತ್ತಿಗೆದಾರರಿಗೆ ಸಂದಾಯ ಆಕೈತಿ. ಸಂದಾಯ ಆದ್ರೆ ಅಲ್ಲಿ ಯಾವುದೇ ಥರದ ಕೆಲಸ ನಡೆಯಂಗಿಲ್ಲ. ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ತಮ್ಮ ಪಾಲಿಗೆ ಎಷ್ಟೆಷ್ಟು ಬರ್ತೈತಿ ಹಂಚ್ಕೋತಾರ ಅಂತೇಳಿ ನಾವು ಕಥಾಖಂಡಿತವಾಗಿ ಇವತ್ತಿನ ದಿವಸ ಆಪಾದನೆ ಮಾಡಬಹುದು. ಅಲ್ಲಿ ಪರಿಸ್ಥಿತಿ ನೋಡಿ. ಒಂದು ಎರಡನೇದಾಗಿ ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಬಾರ್ಗಳ ಎಲ್ಲ ನಗರಗಳಲ್ಲಿ ಬಾರ್ಗಳನ್ನು ನಾವು ಭೇಟಿ ನೀಡಿದಂಥ ಸಂದರ್ಭದೊಳಗೆ ಎಲ್ಲ ಬಾರಿನ ಮಾಲಕರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ದವರು 9:30ಕ್ಕೆ ತೆಗಿಬೇಕು, ವೈನ್ ಶಾಪ್ದವರು 10 ಗಂಟೆಗೆ ತೆಗಿಬೇಕು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ದವರು 11 ಗಂಟೆಗೆ ಕ್ಲೋಸ್ ಮಾಡಬೇಕು, ವೈನ್ ಶಾಪ್ದವರು 10 ಗಂಟೆಗೆ ಬಂದ್ ಮಾಡಬೇಕಂತೇಳಿ ಸರ್ಕಾರದ ಆದೇಶಗಳು. ಮತ್ತು ಅವ್ರಿಗೆ ಆದಂಥ ಒಂದು ಅಬಕಾರಿ ಇಲಾಖೆಯಿಂದ ಒಂದು ಬ್ಲೂ ಪ್ರಿಂಟ್ ಅಂತೇಳಿ ಅವರು ಪರವಾನಗಿ ಒಳಗೆ ನೀಡಿರ್ತಾರೆ. ಅಂದರೆ ಉದಾಹರಣೆಗೆ 10/10 ಅವರು ಪರ್ಮಿಷನ್ ಪಡೆದಿದ್ದಾದ್ರೆ ಅದ್ರೊಳಗೆ ಮಾತ್ರ ಇವರು ಸರಾಯಿ ಮಾರಬೇಕು, ಸರಾಯಿ ಕುಡ್ಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಇರೋದು. ಆದ್ರೆ ಬಾರ್ ಮಾಲೀಕರು ಏನು ಮಾಡತ್ತಾರ ಅಂತಂದ್ರೆ, ಗ್ರೌಂಡ್ ಫ್ಲೋರ್ನಾಗ ಒಂದು ಸರ್ಕಾರದ ಪರವಾನಗಿಯನ್ನು ತೊಗೊಂಡಿರ್ತಾರೆ, 4 ಫ್ಲೋರಿನೊಳಗೆ ಬಾರನ್ನು ನಡೆಸ್ತಾರೆ. ಅಂದ್ರೆ ಒಂದು ಪರವಾನಗಿ ಒಳಗೆ 4-5 ಬಾರ್ಗಳನ್ನು ಇವ್ರು ನಡೆಸ್ತಾರ ಅನ್ನೋದು ಈಗಾಗಲೇ ಸಾರ್ವಜನಿಕರಿಗೂ ಸಾಕಷ್ಟು ಮಂದಿಗೆ ಕಂಡು ಬಂದಿದ್ದು ಸತ್ಯ ಐತಿ. ಈ ವಿಷಯ ಕುರಿತು ನಾವು ತಾಲೂಕಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ತಾಲೂಕಾ ಅಬಕಾರಿ ಇಲಾಖೆಗಳಿಗೂ ಮನವಿ ನೀಡಿದೆವು, ಜಿಲ್ಲಾ ಅಬಕಾರಿ ಇಲಾಖೆಯವರಿಗೂ ಮನವಿ ನೀಡಿದೆವು, ಜಿಲ್ಲಾ ಜಂಟಿ ನಿರ್ದೇಶಕರಿಗೂ ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆಯ ಜಂಟಿ ನಿರ್ದೇಶಕರಿಗೂ ಮನವಿ ಈಗಾಗಲೇ ಸಾಕಷ್ಟು ಬಾರಿ ನೀಡಿದೆವು. ಯಾವುದೇ ಥರದಲ್ಲಿ ಕೆಲಸ ಆಗಿಲ್ಲ. ಅಂದರೆ ಇದನ್ನೆಲ್ಲ ನಾವು ಕೆಳಮಟ್ಟದಿಂದ ವಿಚಾರ ಮಾಡಿಕೊಂತ ಬಂದಾಗ ನಮಗೇನು ಅನಿಸ್ತೈತೆ ಅಂದ್ರೆ, ಬಾರ್ ಮಾಲೀಕರು ಎಲ್ಲ ಅಧಿಕಾರಿಗಳಿಗೆ ತಾಲೂಕಾ ಅಧಿಕಾರಿಯನ್ನು ಹಿಡ್ಕೊಂಡು ಈ ಬೆಳಗಾವಿ ಜಿಲ್ಲೆಯೊಳಗಿರುವಂಥ ಜಂಟಿ ನಿರ್ದೇಶಕರವರೆಗೂ ಏನು ಕೊಡಬೇಕಾಗೈತಿ, ಏನು ಮುಟ್ಟಿಸ್ಬೇಕಾಗೈತಿ ಫಂಕ್ಷನ್ಯಾಗ ಅದನ್ನು ನಾವು ತಾವೆಲ್ಲರೂ ತಿಳ್ಕೊಬೋದು. ಅದನ್ನು ಏನು ಮುಟ್ಟಿಸ್ಬೇಕಾಗೈತಿ ಎಲ್ಲ ಮುಟ್ಟಿಸ್ತಾರೋ. ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆ ಅಧಿಕಾರಿಗಳು ಅದನ್ನು ಸ್ವಹ ಮಾಡಿಕೊಂಡು ಅಲ್ಲೇ ಸುಮ್ಮನೆ ಕೂತ್ಬಿಟ್ಟಿಲ್ಲ. 2 ಮೂರನೇದಾಗೆ ಈಗಾಗಲೇ ಹಳ್ಳಿ ಒಳಗೆ ಪಡಿತರ ಚೀಟಿ ಹಂಚುವಂಥ ಒಂದು ವ್ಯವಸ್ಥೆ ಐತಿ. ಆ ಹಂಚುವಂಥ ವ್ಯವಸ್ಥೆ ಒಳಗೆ ಎಲ್ಲ ಪಡಿತರ ನ್ಯಾಯಬೆಲೆ ಅಂಗಡಿಯವರು ಸಾರ್ವಜನಿಕರಿಗೆ 10 ರೂಪಾಯಿ ತಗೋದು ಅಥವಾ 1 kg ಕಡಿಮೆ ಕೊಡೋದು ಅಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಈಗಾಗಲೇ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿದೆವು. ಅಲ್ಲಿ ಎಲ್ಲ ತಮ್ಮದಲ್ಲಿಯೂ ಕಂಡು ಬಂದವು. ಇದನ್ನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು, ಅವೇನು ಸರಿಯಾಗಿಲ್ಲ. ಈ ಸಂಬಂಧಪಟ್ಟಂಥ ಆಹಾರ ಇಲಾಖೆ ಜಂಟಿ ನಿರ್ದೇಶಕರಿಗೂ ಸಹ ಒಂದು ಮನವಿ ನೀಡುವಂಥ ಬಂದಿದ್ದೆವು. ಮತ್ತು 4ನೇದಾಗಿ ಈಗಾಗಲೇ 2014ರೊಳಗೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ಬೇಕಪ್ಪ ಅಂತಂದ್ರೆ, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಾವು ಎಲ್ಲಿ ನೌಕರಿ ಮಾಡ್ತಾರೆ ಅದ ಸ್ಥಳದೊಳಗೆ ವಾಸ್ತವವಾಗಿ ಇದ್ರೆ ಸಾರ್ವಜನಿಕರಿಗೆ ನೀವು ಮುಕ್ತವಾಗಿ ಸಿಗ್ತಾರೆ, ಅವ್ರದ್ದು ಏನೋ ತೊಂದರೆಯನ್ನು ತಾವು ನಿಭಾಯಿಸಬಹುದು ಅಂತೇಳಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಆರ್ಡರ್ ಮಾಡ್ತಾರೆ. ಆ ಆರ್ಡರ್ಗೆ ಕಿಂಚಿತ್ತು ಬೆಲೆ ಕೊಡದಂಥ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಯಾವುದೇ ಎ ಸಿ ಅವರ ಗಮನಕ್ಕೆ ತಂದರು, ತಹಸೀಲ್ದಾರ್ ಗಮನಕ್ಕೆ ತಂದರು, ಯಾರೂ ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತೇಳಿ ಅದನ್ನೂ ಸಹ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರತ್ತವು. ನೀವು ಮತ್ತೊಮ್ಮೆ ಆದೇಶ ಮಾಡಿರಿ ಅಂತೇಳಿ. ಇನ್ನೂ ಇಂಥ ವಿಷಯಗಳು ಸಾಕಷ್ಟು ಅದಾವು. ಮೇಲಾಗಿ ಮತ್ತು ಒಂದಿಷ್ಟು ಮಾಹಿತಿ ಹಕ್ಕು ಅಂತೇಳಿ ನಾವು ಹಾಕಿರ್ತವೆ. ಒಂದಿಷ್ಟು ಇಲಾಖೆ ಒಳಗೆ ನಮಗೆ ಮಾಹಿತಿ ಬೇಕಾಗಿರ್ತದೆ. ಇದ್ರ ಕುರಿತು ಏನೈತಿ ಮಾಹಿತಿ ಅಂತಂದ್ರೆ, ಮಾಹಿತಿ ನಾವು ಹಂಗೆ ಮಾತಾಡಿದ್ರೆ ಸರಿ ಆಗೋಲ್ಲ, ನಾವು ಡಾಕ್ಯುಮೆಂಟ್ ಸಮೇತ ಮಾತಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಿಂದಿನ ತಿಂಗಳ ಬೈಲೊಂಗಲ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆಗೆ ಒಂದು ಮಾಹಿತಿ ಹಾಕಿತ್ತು. ಆ ಮಾಹಿತಿಯನ್ನು ಇರುವಂಥ ಅಧಿಕಾರಿ ನೀಚ, ಅಯೋಗ್ಯ, ಅಲ್ಲಿ ಒಬ್ಬ ಕೋಲ್ಕಾರ ಅಂತದಾನು
ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಸಂಬಂಧಪಟ್ಟ ಯಾರು ಗುತ್ತಿಗೆದಾರರು ಅದಾರೋ ಆ ಗುತ್ತಿಗೆದಾರರನ್ನ ಮಾಹಿತಿಯನ್ನು ಅವ್ರಿಗೆಲ್ಲರಿಗೂ ಕಳಿಸಿಬಿಡ್ತಾನೋ. ಆ ಗುತ್ತಿಗೆದಾರರು ಏನು ಮಾಡ್ತಾರಂತಂದ್ರೆ ನಮ್ಮ ಶಿವ ಜೋಳದವರು ಮತ್ತು ನಾನು ಸೇರಿ ಒಂದು ಎರಡು ಮಾಹಿತಿ ಹಾಕಿರ್ತು. ಅವರು ನಮಗೆ ಜೀವ ಬೆದರಿಕೆ ಅಂದ್ರೆ ನಿನ್ನ ಮರ್ಡರ್ ಮಾಡ್ತಾನೋ, ನಿನ್ನ ನೋಡ್ಕೋತಾನೋ, ಮಾಹಿತಿ ಹಾಕಿ ಕೇಳ್ತಿ ಅಂತೇಳಿ ಅವರು ಧಮಕಿ ಹಾಕಾಕಿದ್ರು. ಇದ್ರ ಕುರಿತು ನಾವು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಯವರ ಗಮನಕ್ಕೆ ತಂದೆವು. ನಾವು ಅವ್ರ ಮ್ಯಾಲ ಕ್ರಮ ಕೈಗೊಳ್ತೇವೆ ಅಂತೇಳಿ ಹೇಳಿದಾರು. ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆ ವಿಷಯನೂ ಸಹ ಸಂಬಂಧಪಟ್ಟಂಥ ಈ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು ಏನು ಅನಿಸ್ಕೊಂಡಾರೋ ಅವ್ರಿಗೂ ಸಹ ಈ ವಿಷಯನ ತಿಳಿಸೋಣ ಅಂತೇಳಿ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಒಂದು ಅಂಗಳಕ್ಕೆ ಬಂದೆವು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸದಸ್ಯರು ಸೇರಿ ಮತ್ತು ನಾನು ತಮಗೆ ಮತ್ತೊಮ್ಮೆ ಹೇಳ್ತೇನೆ, ಈ ವಿಷಯಗಳನ್ನು ತಾವೆಲ್ಲರೂ ಮತ್ತೊಮ್ಮೆ ಮನವರಿಕೆ ಮಾಡಿಕೊಂಡ ತಮ್ಮ ಗ್ರಾಮದೊಳಗೆ ಏನು ಈ ವಿಷಯದೊಳಗೆ ಭ್ರಷ್ಟಾಚಾರ ನಡೆಯತ್ತಿ, ಎಲ್ಲಿ ಯಾರು ಅಧಿಕಾರಿಗಳು ದುಡ್ಡನ್ನು ಲೂಟಿ ಮಾಡತ್ತಾರೋ ತಾವೆಲ್ಲರೂ ಪ್ರಶ್ನೆ ಮಾಡುವಂಥವ್ರು ಆಗಬೇಕು. ಯಾಕಪ್ಪ ಅಂತಂದ್ರೆ ಅಧಿಕಾರಿಗಳು ಏನು ಮನಿಂತ್ರ ದುಡ್ಡು ತರಂಗಿಲ್ಲ. ಇದು ಸಾರ್ವಜನಿಕರು ಕಟ್ಟಿದಂಥ ತೆರಿಗೆ ಒಳಗನ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಂಬಳ ಪಡೆದು ಮೇಲಾಗಿ ಯಾವುದೇ ಒಂದು ವರ್ಕ್ ನಡೆದರೂ ಕರ್ನಾಟಕ ಸರ್ಕಾರಕ್ಕೆ ನಾವು ಕಟ್ಟಿದಂಥ ತೆರಿಗೆ ಒಳಗನ ಈ ಎಲ್ಲ ಕೆಲಸ ನಡೀತಿರ್ತೈತಿ. ಆದ್ದರಿಂದ ಸಂಬಂಧಪಟ್ಟಂಥ ಎಲ್ಲ ಸಾರ್ವಜನಿಕರು ನಿಮ್ಮದೇ ಆಸ್ತಿ ನಿಮ್ಮದೇ ದುಡ್ಡ ತಾವೆಲ್ಲರೂ ಪ್ರಶ್ನೆ ಮಾಡುವಂಥವ್ರು ಆಗಲಿ ಅಂತ ಕೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.